ಎಲ್ಲರಿಗೂ ನಮಸ್ಕಾರ. ಜ್ಞಾನದೀಪ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಟಮಿನ್ಸ್ ಅಂದರೆ ಏನು, ಜೀವಸತ್ವಗಳು ಅಂದರೆ ಏನಂತ ಹೇಳಿ ನಾವು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಜ್ಞಾನದೀಪ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಜುಕೇಷನ್ಗೆ ಸಂಬಂಧಪಟ್ಟಂತ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ನಾವು ಬರ್ತಾ ಇರ್ತೀವಿ. ಸೊ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ಜೀವಸತ್ವಗಳು ಎಂದರೆ ಏನಪ್ಪಾ, ಏನು, ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಮೀನಿಂಗ್, ವಿಟಮಿನ್ಸ್ ಅಂದ್ರೆ ಏನು ಅಂತ ನಮಗೆ ತಿಳ್ಕೋಬೇಕು. ಜೀವಸತ್ವ ಅಥವಾ ವಿಟಮಿನ್ ಎಂದರೆ ಯಾವುದೇ ಜೀವಿಗೆ ಕೂಡ ಪೋಷಕಾಂಶದ ರೂಪದಲ್ಲಿ ಅಲ್ಪ ಪ್ರಮಾಣದಲ್ಲಿ ಅಗತ್ಯವಾಗಿರುವ ಸಾವಯವ ಸಂಯೋಗ, ಇದಕ್ಕೆ ನಾವು ವಿಟಮಿನ್ಸ್ ಅಂತ ಕರಿತೇವೆ. ಇನ್ನೊಂದ್ಸಲ ಹೇಳ್ತೇನೆ ನೋಡಿ. ಜೀವಸತ್ವವೆಂದರೆ ಯಾವುದೇ ಜೀವಿಗೆ ಕೂಡ ಪೋಷಕಾಂಶದ ರೂಪದಲ್ಲಿ ಅಲ್ಪ ಪ್ರಮಾಣದಲ್ಲಿ ಅಗತ್ಯವಾಗಿರುವ ಸಾವಯವ ಸಂಯೋಗ. ಸ್ನೇಹಿತರೆ, ಮುಂದೆ ನಾವು ಈ ಜೀವಸತ್ವಗಳನ್ನ ಅಂದ್ರೆ ವಿಟಮಿನ್ಸ್ ನ ಯಾವ ರೀತಿ ವಿಂಗಡಣೆ ಮಾಡ್ತಾರ ಅನ್ನೋದನ್ನ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಅದನ್ನ ಮುಂದೆ ನಾನು ಟೇಬಲ್ ಫಾರ್ಮ್ದಲ್ಲಿ ನಿಮಗೆ ಇದರಲ್ಲಿ ಆಡ್ ಮಾಡಿದ್ದೇನೆ, ಅದನ್ನ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆ ಜನರಲ್ ಆಗಿ ಗೊತ್ತಿರಬೇಕು ಅದನ್ನ ಯಾವ ರೀತಿ ವಿಂಗಡಣೆ ಮಾಡ್ತಾರ ಅಂತ ಹೇಳಿ. ಮೊದಲನೇದಾಗಿ ಜೀವಸತ್ವಗಳನ್ನು ನೀರಿನಲ್ಲಿ ಕರಗಬಲ್ಲ ಅಥವಾ ಕೊಬ್ಬಿನಲ್ಲಿ ಕರಗಬಲ್ಲ ಅಂತ ಹೇಳಿ ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗಿದೆ. ಸೊ ಟೋಟಲ್ ಆಗಿ ಮಾನವರಲ್ಲಿ 13 ಜೀವಸತ್ವಗಳಿವೆ. ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಮಾನವರಲ್ಲಿ ಟೋಟಲ್ 13 ಜೀವಸತ್ವಗಳಿವೆ. ಅದರಲ್ಲಿ 4 ಕೊಬ್ಬಿನಲ್ಲಿ ಕರಗಬಲ್ಲಂತವು. ಅವು ಯಾವಪ್ಪ ಅಂದ್ರೆ ADEK, ಫ್ಯಾಟ್ ಸಾಲ್ಯುಬಲ್. ಕೊಬ್ಬಿನಲ್ಲಿ ಕರಗಬಲ್ಲ ಅಂತ ಯಾವಪ್ಪ ಅಂದ್ರೆ ADEK. ಅದೇ ರೀತಿಯಾಗಿ 9 ನೀರಿನಲ್ಲಿ ಕರಗಬಲ್ಲಂತವು. ಅವೇ ಯಾವಪ್ಪ ಅಂದ್ರೆ 8B ಜೀವಸತ್ವಗಳು ಹಾಗೂ C ಜೀವಸತ್ವ. 9 ನೀರಿನಲ್ಲಿ ಕರಗಬಲ್ಲಂತವು ಅವು ಯಾವಪ್ಪ ಅಂದ್ರೆ 8B ಜೀವಸತ್ವಗಳು ಹಾಗೂ C ಜೀವಸತ್ವ. ಇದೊಂದು ನೆನಪಿಟ್ಟುಕೊಳ್ಳಿ, ನೀರಿನಲ್ಲಿ ಕರಗಬಲ್ಲ ಜೀವಸತ್ವಗಳು ನೀರಿನಲ್ಲಿ ಸುಲಭವಾಗಿ ಕರಗ್ತಾ ಇರ್ತವೆ ಹಾಗೂ ಸಾಧಾರಣವಾಗಿ ದೇಹದಿಂದ ನೇರವಾಗಿ ಅವು ವಿಸರ್ಜಿಸಗೊಳ್ಳುತ್ತವೆ. ಇದು ಎಷ್ಟರ ಮಟ್ಟಿಗೆ ಅವು ವಿಸರ್ಜಿತಗೊಳ್ತಾವೆ ಅಂದ್ರೆ ಮೂತ್ರವನ್ನು ಜೀವಸತ್ವ ಸೇವನೆ ಪ್ರಮುಖ ಸೂಚವನ್ನಾಗಿ ನಾವು ಪರಿಗಣಿಸಬಹುದು. ಅದೇ ರೀತಿಯಾಗಿ ಅವುಗಳು ಸಿದ್ಧವಾಗಿ ನಮ್ಮ ಬಾಡಿಯಲ್ಲಿ ಶೇಖರವಾಗದ ಕಾರಣ ನಿರಂತರ ದೈನಿಕ ಸೇವನೆಯು ಅದರ ಅತ್ಯಗತ್ಯವಾಗಿರುತ್ತೆ. ಆದರೆ ಕೊಬ್ಬಿನಲ್ಲಿ ಕರಗತಕ್ಕಂಥ ಜೀವಸತ್ವಗಳು ನಮ್ಮ ದೇಹದಲ್ಲಿ ಶೇಖರಣೆ ಆಗುವುದರಿಂದ ಅದನ್ನು ನಾವು ಕರೆಕ್ಟ್ ಆಗಿ ನಮಗೆ ಬೇಕಾದಂತ ಕ್ವಾಂಟಿಟಿಯಲ್ಲಿ ಮಾತ್ರ ನಾವು ಸೇವನೆಯನ್ನು ಮಾಡಬೇಕು. ಸ್ನೇಹಿತರೆ, ಇವಾಗ ನಾವು ಜೀವಸತ್ವ ಅಂದ್ರೆ ಏನು ಮತ್ತು ಅದರ ವಿಂಗಡಣೆ ಹೇಗೆ ಅಂತ ಹೇಳಿ ಜನರಲ್ ಆಗಿ ನಾವು ತಿಳ್ಕೊಂಡಿದ್ದೇವೆ. ಸೊ ಇವಾಗ ಅದೊಂದು ಟೇಬಲ್ ನೋಡೋಣ. ವಿಟಮಿನ್ ಯಾವುದು, ಅದ್ರದ್ದು ಒಂದು ಸೈಂಟಿಫಿಕ್ ಅಥವಾ ಕೆಮಿಕಲ್ ನೇಮ್ ಏನು, ಅದು ಎಲ್ಲಿ ಸಾಲ್ಯುಬಲ್ ಆಗುತ್ತೆ, ಎದರಲ್ಲಿ ಕರಗುತ್ತೆ, ಮತ್ತು ಅದ್ರ ಡಿಫಿಷಿಯನ್ಸಿ, ಅದರ ಕಡಿಮೆ ಆಗೋದ್ರಿಂದ ಕೊರತೆಯಿಂದ ಯಾವುದೆಲ್ಲ ರೋಗ ಬರುತ್ತೆ ಅನ್ನೋದು ನಾವು ಜನರಲ್ ಆಗಿ ತಿಳ್ಕೊಂಡು ಹೋಗೋಣ. ಮೊದಲನೇದಾಗಿ ನೋಡಿ, ವಿಟಮಿನ್ ಎ. ವಿಟಮಿನ್ ಎಗೆ ಕೆಮಿಕಲ್ ನೇಮ್ ಏನಪ್ಪಾ ಅಂತಂದ್ರೆ ರೆಟಿನಾಲ್, ಅಥವಾ ಅದಕ್ಕೆ ಬೀಟಾ ಕೆರೋಟಿನ್ ಅಂತ ಕೂಡ ಕರೀತಾರೆ. ನಿಮಗೆ ಎಕ್ಸಾಮ್ ನಲ್ಲಿ ರೆಟಿನಾಲ್ ಕೊಡದೇನೆ ಬೀಟಾ ಕೆರೋಟಿನ್ ಅಂತ ಕೊಟ್ಟರು ಕೂಡ ಅದು ವಿಟಮಿನ್ ಎ ದ ಕೆಮಿಕಲ್ ನೇಮ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಅದು ಫ್ಯಾಟ್ ಸಾಲ್ಯುಬಲ್ ಅಂದ್ರೆ ಕೊಬ್ಬಿನಲ್ಲಿ ಕರಗಬಲ್ಲಂತ ಜೀವಸತ್ವವಾಗಿದೆ. ಇದರಿಂದ ಯಾವ ರೋಗ ಬರುತ್ತೆ, ಇದರ ಕೊರತೆಯಿಂದ, ವಿಟಮಿನ್ ಎ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂದ್ರೆ ನೈಟ್ ಬ್ಲೈಂಡ್ನೆಸ್, ಇರುಳು ಕುರುಡುತನ. ಅದೇ ರೀತಿಯಾಗಿ ಇನ್ನೊಂದೇನಂದ್ರೆ ಹೈಪರ್ ಕೆರಾಟೋಸಿಸ್ ಅಂಡ್ ಕೆರಾಟೋಮಲೇಷಿಯಾ ಕೂಡ ಇದರ ಕೊರತೆಯಿಂದ ಬರ್ತಕ್ಕಂಥ ರೋಗವಾಗಿದೆ. ಎರಡನೇದಾಗಿ ನೋಡಿ, ವಿಟಮಿನ್ B1. ವಿಟಮಿನ್ B1 ಸ್ನೇಹಿತರೆ, ಅದಕ್ಕೆ ಕೆಮಿಕಲ್ ನೇಮ್ ಏನಪ್ಪಾ ಅಂತಂದ್ರೆ ಥಿಯಾಮೈನ್ ಅಂತ ಹೇಳಿ ನಾವು ಅದಕ್ಕೆ ಕರಿತೇವೆ. ಅದು ನೀರಿನಲ್ಲಿ ಕರಗಬಲ್ಲಕ್ಕಂತ ಜೀವಸತ್ವ, ವಾಟರ್ ಸಾಲ್ಯುಬಲ್. ವಿಟಮಿನ್ B1 ಕೊರತೆಯಿಂದ ಯಾವ್ದೆಲ್ಲ ರೋಗ ಬರುತ್ತೆ ಅಂದ್ರೆ ಬೆರಿ ರೋಗ ಬರುತ್ತೆ. ಇದು ತುಂಬಾ ಫೇಮಸ್, ಕ್ವಶನ್ ಕೇಳಿರ್ತಾರೆ ವಿಟಮಿನ್ B1 ಕೊರತೆಯಿಂದ ಯಾವ್ದು ಬರುತ್ತೆ ಅಂತ. ದಟ್ಸ್ ಬೆರಿ. ಅದೇ ರೀತಿಯಾಗಿ ವೆರಿನಿಕಲ್ ಕೊರಾಸ್ಕಾಫ್ ಸಿಂಡ್ರೋಮ್ ಕೂಡ ವಿಟಮಿನ್ B1 ಕೊರತೆಯಿಂದನೇ ಕೂಡ ಬರುತ್ತೆ ಅದು. ಮೂರನೇದಾಗಿ ವಿಟಮಿನ್ B2. ವಿಟಮಿನ್ B2ಗೆ ಕೆಮಿಕಲ್ ನೇಮ್ ಏನಿದೆ ಅಂದ್ರೆ ರೈಬೋಫ್ಲಾವಿನ್. ಯಾವುದು? ರೈಬೋಫ್ಲಾವಿನ್. ಅದು ವಾಟರ್ ಸಾಲ್ಯುಬಲ್ ಅಂದ್ರೆ ನೀರಿನಲ್ಲಿ ಕರಗತಕ್ಕಂತ ಜೀವಸತ್ವ. ಇದರಿಂದ ಬರ್ತಕ್ಕಂಥ ಒಂದು ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವ್ದಂತ ಎರಿಬೋಫ್ಲಾವಿನೋಸಿಸ್, ಅಥವಾ ಇನ್ನೊಂದು ಯಾವ್ದು ರೋಗ ಅಂದ್ರೆ ಗ್ಲಾಸಿಟಾಸ್ ಅಥವಾ ಆಂಗ್ಯುಲರ್ ಸ್ಟೊಮ್ಯಾಟೋಟಿಟಿಸ್ ಅಂತ ಅನ್ನೋ ರೋಗ ಕೂಡ ಈ ವಿಟಮಿನ್ B2 ಅಂದ್ರೆ ರೈಬೋಫ್ಲಾವಿನ್ ಕೊರತೆಯಿಂದ ಬರುತ್ತೆ. ಸ್ನೇಹಿತರೆ, ಇನ್ನೊಂದು ನೆಕ್ಸ್ಟ್ ವಿಟಮಿನ್ ಯಾವಪ್ಪ ಅಂದ್ರೆ ವಿಟಮಿನ್ B3. ವಿಟಮಿನ್ B3 ಒಂದು ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರೆ ನಿಯಾಸಿನ್, ಅಥವಾ ಇನ್ನೊಂದು ನೇಮ್ ಏನಂದ್ರೆ ನಿಯಾಸಿನಾಮೈಡ್, ಅಥವಾ ಇನ್ನೊಂದು ಏನಂದ್ರೆ
ನಿಕೋಟಿನಮೈಡ್ ರೈಬೋಸೈಡ್. ತುಂಬಾ ಕೆಮಿಕಲ್ ನೇಮ್ಸ್ ಇರುತ್ತೆ. ಈಗ ನಿಮಗೆ ನಿಯಾಸಿನ್ ಮಾತ್ರ ಕೊಡದೇ ಇರಬಹುದು, ಅವ್ರು ನಿಯಾಸಿನಾಮೈಡ್ ಕೊಡ್ಬೋದು ಅಥವಾ ನಿಕೋಟಿನಮೈಡ್ ರೈಬೋಸೈಡ್ ಅಂತಾನೂ ಕೂಡ ಕೊಡ್ಬೋದು. ಸೊ ಜನರಲ್ ಆಗಿ ನಿಮಗೆ ಅದ್ರ ಕೆಮಿಕಲ್ ನೇಮ್ ಒಂದಿಷ್ಟು ಗೊತ್ತಿರಬೇಕು. ಇದು ನೀರಿನಲ್ಲಿ ಕರಗ್ತಕ್ಕಂಥ ಒಂದು ವಿಟಮಿನ್ ಆಗಿದೆ. ಇದರ ಕೊರತೆಯಿಂದ ಬರ್ತಕ್ಕಂಥ ರೋಗ ಡಿಸೀಸ್ ಯಾವ್ದಪ್ಪ ಅಂತಂದ್ರೆ ಪೆಲ್ಲಾಗ್ರ. ಸೊ ನಿಯಾಸಿನ್ ಕೊರತೆಯಿಂದ ಬರ್ತಕ್ಕಂಥದ್ದು ಯಾವುದು? ಪೆಲ್ಲಾಗ್ರ ಸ್ನೇಹಿತರೆ. ಸೊ ಮುಂದಿನ ವಿಟಮಿನ್ ಯಾವಪ್ಪ ಅಂತಂದ್ರೆ ವಿಟಮಿನ್ B5 ಸ್ನೇಹಿತರೆ. ವಿಟಮಿನ್ B5 ಕೆಮಿಕಲ್ ನೇಮ್ ಏನಪ್ಪಾ ಅಂತಂದ್ರೆ ಪ್ಯಾಂಟೋಥೆನಿಕ್ ಆಸಿಡ್ ಅಂತ. ಇದಕ್ಕೆ ಪ್ಯಾಂಟೋಥೆನಿಕ್ ಆಸಿಡ್ ಅಂತ ಕರೀತಾರೆ. ಇದು ಕೂಡ ವಾಟರ್ ಸೊಲ್ಯುಬಲ್ ಅಂದ್ರೆ ನೀರಿನಲ್ಲಿ ಕರಗ್ತಕ್ಕಂಥ ಒಂದು ವಿಟಮಿನ್ ಆಗಿದೆ. ಇದರ ಒಂದು ಕೊರತೆಯಿಂದ ಬರ್ತಕ್ಕಂಥ ಒಂದು ಡಿಸೀಸ್ ರೋಗ ಯಾವಪ್ಪ ಅಂತಂದ್ರೆ ಪೆರಿಸ್ಥೇಷಿಯಾ. ಪೆರಿಸ್ಥೇಷಿಯಾ ಅನ್ನೋ ರೋಗ ಇದರ ಕೊರತೆಯಿಂದ ಬರುತ್ತೆ. ದ ನೆಕ್ಸ್ಟ್ ವಿಟಮಿನ್ ಈಸ್ ವಿಟಮಿನ್ B6. ವಿಟಮಿನ್ B6 ರ ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರೆ ಪೈರಿಡಾಕ್ಸೈನ್. ಈ ಪೈರಿಡಾಕ್ಸೈನ್ ಅನ್ನೋದು ತುಂಬಾ ಕಾಮನ್ ಆಗಿ ಕೊಟ್ಟಿರ್ತಾರೆ, ಅಂದ್ರೆ ಎಲ್ಲಾ ಬುಕ್ಸ್ ಗಳಲ್ಲಿ ನಿಮಗೆ ವಿಟಮಿನ್ B6 ದ ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರೆ ಪೈರಿಡಾಕ್ಸೈನ್. ಅದಕ್ಕೆ ಇನ್ನೊಂದಿಷ್ಟು ಹೆಸರು ಏನಪ್ಪಾ ಅಂದ್ರೆ ಪೈರಿಡಾಕ್ಸಮೈನ್ ಅಂತ ಕೂಡ ಕರೀತಾರೆ ಮತ್ತು ಪೈರಿಡಾಕ್ಸಾಲ್ ಅಂತ ಕೂಡ ಅದಕ್ಕೆ ವಿಟಮಿನ್ ಕೆಮಿಕಲ್ ನೇಮ್ ಇದೆ ಆ ವಿಟಮಿನ್ಗೆ. ಇದು ಕೂಡ ವಾಟರ್ ಸಾಲ್ಯುಬಲ್ ಅಂದ್ರೆ ನೀರಿನಲ್ಲಿ ಕರಗ್ತಕ್ಕಂಥ ಒಂದು ಜೀವಸತ್ವವಾಗಿದೆ. ಇದರ ಒಂದು ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವಪ್ಪ ಅಂದ್ರೆ ಅನೇಮಿಯಾ ಹಾಗೂ ಪೆರಿಫೆರಲ್ ನ್ಯೂರೋಪತಿ ಅನ್ನೋ ರೋಗ ಕೂಡ ಈ ಒಂದು ವಿಟಮಿನ್ ಜೀವಸತ್ವದ ಕೊರತೆಯಿಂದ ಬರುತ್ತೆ. ನೆಕ್ಸ್ಟ್ ವಿಟಮಿನ್ ಯಾವಪ್ಪ ಅಂದ್ರೆ ವಿಟಮಿನ್ B7. ವಿಟಮಿನ್ B7 ದ ಕೆಮಿಕಲ್ ನೇಮ್ ಏನಂದ್ರೆ ಬಯೋಟೀನ್. ಇದು ನೀರಿನಲ್ಲಿ ಕರಗಬಲ್ಲತಕ್ಕಂಥ ಒಂದು ವಿಟಮಿನ್ ಆಗಿದೆ, ವಾಟರ್ ಸಾಲ್ಯುಬಲ್. ಇದರ ಒಂದು ಕೊರತೆಯಿಂದ ಡರ್ಮೆಟೈಟಿಸ್ ಅಥವಾ ಎಂಟೆರಿಟಿಸ್ ಅನ್ನೋ ಒಂದು ರೋಗ ಬರುತ್ತೆ. ಮುಂದಿನ ಒಂದು ವಿಟಮಿನ್ ಯಾವಪ್ಪ ಅಂದ್ರೆ ವಿಟಮಿನ್ B9. ವಿಟಮಿನ್ B9ಗೆ ಏನೊಂದು ಕೆಮಿಕಲ್ ನೇಮ್ ಏನಿದೆಯಪ್ಪ ಅಂತಂದ್ರೆ ಫೋಲೇಟ್ಸ್ ಅಥವಾ ಫೋಲಿಕ್ ಆಸಿಡ್ ಅಂತ ನಾವು ಕರಿತೇವೆ. ಫೋಲೇಟ್ಸ್ ಅಥವಾ ಫೋಲಿಕ್ ಆಸಿಡ್ ಸ್ನೇಹಿತರೆ. ಇದು ವಾಟರ್ ಸಾಲ್ಯುಬಲ್ ಅಂದ್ರೆ ನೀರಿನಲ್ಲಿ ಕರಗ್ತಕ್ಕಂಥ ಒಂದು ಜೀವಸತ್ವವಾಗಿದೆ. ಇದರ ಒಂದು ಕೊರತೆಯಿಂದ ಏನಂದ್ರೆ ಮೆಗಾಲೋಬ್ಲಾಸ್ಟಿಕ್ ಅನೇಮಿಯಾ ಬರುತ್ತೆ. ಅದೇ ರೀತಿಯಾಗಿ ಇದರ ಡಿಫಿಷಿಯನ್ಸಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇಸ್ ಅಸೋಸಿಯೇಟೆಡ್ ವಿತ್ ಬರ್ತ್ ಡಿಫೆಕ್ಟ್ಸ್. ಈಗ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ಮಹಿಳೆಯರಲ್ಲಿ ಇದ್ರ ಡಿಫಿಷಿಯನ್ಸಿ ಕೊರತೆ ಏನಾದರೂ ಆಯ್ತಂದ್ರೆ, ಫಾಲಿಕ್ ಆಸಿಡ್ ಕೊರತೆ ಏನಾದರೂ ಆಯ್ತಂದ್ರೆ ಹುಟ್ಟೋ ಮಕ್ಕಳಲ್ಲಿ ಏನಾದರೂ ಡಿಫೆಕ್ಟ್ಸ್ ಆಗುತ್ತೆ ಅಂತ ಹೇಳಿ ಆ ಒಂದು ತೊಂದರೆ ಆಗ್ಬೋದು. ಆಮೇಲೆ ಸಚ್ ಆಸ್ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್. ಯಾವ ರೀತಿ ಇಫೆಕ್ಟ್ ಆಗುತ್ತೆ ಅಂದ್ರೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಕೂಡ ಅದರಿಂದ ಬರುತ್ತೆ. ಮುಂದಿನ ಒಂದು ವಿಟಮಿನ್ B12. ವಿಟಮಿನ್ B12 ಕೆಮಿಕಲ್ ನೇಮ್ ತುಂಬಾ ಇದೆ. ಅದಕ್ಕೆ ವಿಟಮಿನ್ B12 ಏನ್ ಕರೀತಾರೆ ಅಂದ್ರೆ ಸೈನೋಕೊಬಾಲಾಮಿನ್ ಅಂತ ಜನರಲ್ ಆಗಿ ನಾವು ನೆನಪಿಟ್ಕೋಬೇಕಾದಂತ ಒಂದು ಕೆಮಿಕಲ್ ನೇಮ್. ಅದೇ ರೀತಿಯಾಗಿ ಹೈಡ್ರೋಕ್ಸೋಕೊಬಾಲಾಮಿನ್ ಅಥವಾ ಮಿಥೈಲ್ ಕೊಬಾಲಾಮಿನ್ ಅಥವಾ ಅಡಿನೋಸೈಲ್ ಕೊಬಾಲಾಮಿನ್ ಅಂತ ಕೂಡ ಅದನ್ನ ನಾವು ಕರಿತೇವೆ. ಇದು ವಾಟರ್ ಸಾಲ್ಯುಬಲ್. ಇದು ಕೂಡ ವಾಟರ್ ಸಾಲ್ಯುಬಲ್ ಅಂದ್ರೆ ನೀರಲ್ಲಿ ಕರಗಬಲ್ಲತಕ್ಕಂಥ ಜೀವಸತ್ವವಾಗಿದೆ. ವಿಟಮಿನ್ B12 ಡೆಫಿಷಿಯನ್ಸಿ ಅಂದ ಅನಿಮಿಯಾ ಬರುತ್ತೆ. ವಿಟಮಿನ್ B12 ಡೆಫಿಷಿಯನ್ಸಿ ಅನಿಮಿಯಾ ಅದು ಸಪರೇಟ್ ಆಗಿ ಏನಂದ್ರೆ ನಿಮಗೆ ವಿಟಮಿನ್ B6 ಕೂಡ ಅಲ್ಲೂ ಅನಿಮಿಯಾ ಬರುತ್ತೆ. ಇದು ವಿಟಮಿನ್ B12 ಡೆಫಿಷಿಯನ್ಸಿಯಿಂದ ಕೂಡ ಅನಿಮಿಯಾ ಬರುತ್ತೆ ಸ್ನೇಹಿತರೆ. ಮುಂದೆ ಬರ್ತಕ್ಕಂಥ ವಿಟಮಿನ್ ಯಾವಪ್ಪ ಅಂದ್ರೆ ವಿಟಮಿನ್ C. ಸೊ ವಿಟಮಿನ್ C ಗೆ ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರೆ ಅಸ್ಕಾರ್ಬಿಕ್ ಆಸಿಡ್ ಅಂತ ನಾವು ಅದಕ್ಕೆ ಕರಿತೇವೆ. ಯಾವುದು? ಅಸ್ಕಾರ್ಬಿಕ್ ಆಸಿಡ್ ಅಂತ ನಾವು ಅದಕ್ಕೆ ಕರಿತೇವೆ. ಇದು ವಾಟರ್ ಸಾಲ್ಯುಬಲ್ ವಿಟಮಿನ್. ನೆನಪಿಟ್ಟುಕೊಳ್ಳಿ, ಇದು ವಾಟರ್ ಸಾಲ್ಯುಬಲ್ ವಿಟಮಿನ್ ಆಗಿದೆ. ಇದರ ಒಂದು ಕೊರತೆ ವಿಟಮಿನ್ C ಅಥವಾ ಅಸ್ಕಾರ್ಬಿಕ್ ಆಸಿಡ್ ನ ಕೊರತೆಯಿಂದ ಬರ್ತಕ್ಕಂಥ ಒಂದು ರೋಗ ಯಾವ್ದಪ್ಪ ಅಂತಂದ್ರೆ ಸ್ಕರ್ಬಿ ಅನ್ನೋ ರೋಗ ಇದರ ಕೊರತೆಯಿಂದ ಬರುತ್ತದೆ. ನೆಕ್ಸ್ಟ್ ನೋಡಿ ವಿಟಮಿನ್ D. ಆಯ್ತಾ? ವಿಟಮಿನ್ D ಇದಕ್ಕೆ ಸನ್ಶೈನ್ ವಿಟಮಿನ್ ಅಂತ ಕೂಡ ನಾವು ಜನರಲ್ ಆಗಿ ಕರಿತೇವೆ. ಈಗ ನಿಮ್ಮ ಅಕಸ್ಮಾತ್ ಎಕ್ಸಾಮ್ ಅಲ್ಲಿ ಸನ್ಶೈನ್ ವಿಟಮಿನ್ ಯಾವ್ದಪ್ಪ ಅಂತ ಕೇಳಿದ್ರೆ ಅಂದ್ರೆ ವಿಟಮಿನ್ D ಅದಕ್ಕೆ ಆನ್ಸರ್. ಸೊ ಇದರ ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರೆ ಕೋಲೆ ಕ್ಯಾಲ್ಸಿಫೆರಾಲ್ ಅಂತ ಕೂಡ ಕರಿತೇವೆ. ಅದೇ ರೀತಿಯಾಗಿ ಎರ್ಗೋ ಕ್ಯಾಲ್ಸಿಫೆರಾಲ್ ಅಂತ ಕೂಡ ಇದಕ್ಕೆ ಕರಿತಾರೆ. ಇದು ಫ್ಯಾಟ್ ಸಾಲ್ಯುಬಲ್ ಅಂದ್ರೆ ಕೊಬ್ಬಿನಲ್ಲಿ ಕರಗಬಲ್ಲತಕ್ಕಂಥ ಒಂದು ಜೀವಸತ್ವವಾಗಿದೆ. ಇದರ ಒಂದು ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವತ್ತಪ್ಪ ಅಂದ್ರೆ ರಿಕೆಟ್ಸ್ ಮತ್ತು ಆಸ್ಟಿಯೋಮಲೇಷಿಯಾ ಅನ್ನೋದು ರೋಗ ಬರ್ತದೆ. ನೆಕ್ಸ್ಟ್ ವಿಟಮಿನ್ ಯಾವುದಂದ್ರೆ ವಿಟಮಿನ್ ಇ. ವಿಟಮಿನ್ ಇ ಯ ಒಂದು ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರೆ ಟೋಕೋಫೆರಾಲ್ ಅಥವಾ ಟ್ರೈನಾಲ್ ಅನ್ನೋ ಒಂದು ಕೆಮಿಕಲ್ ನೇಮ್ ಇದಕ್ಕೆ ಇದೆ. ಇದು ಕೂಡ ಫ್ಯಾಟ್ ಸಾಲ್ಯುಬಲ್ ಅಂದ್ರೆ ಕೊಬ್ಬಿನಲ್ಲಿ ಕರಗತಕ್ಕಂತ ಒಂದು ವಿಟಮಿನ್ ಆಗಿದೆ. ಇದ್ರ ಡೆಫಿಷಿಯನ್ಸಿ ತುಂಬಾ ಕಡಿಮೆ, ಅಂದ್ರೆ ನಾರ್ಮಲ್ ಆಗಿ ನಾವು ತಿನ್ನೋ ಫುಡ್ಗಳಲ್ಲಿ ಸಿಗ್ತಾನೆ ಇರುತ್ತೆ. ಅಥವಾ ಇದ್ರ ಕೊರತೆಯಿಂದ ಆದ್ರೂ ಕೂಡ ಕೊರತೆ ಆದ್ರೆ ಇದರಿಂದ ಬರ್ತಕ್ಕಂಥ ರೋಗ ಯಾವಪ್ಪ ಅಂದ್ರೆ ಮೈಲ್ಡ್ ಹೆಮೋಲೈಟಿಕ್ ಅನೇಮಿಯಾ ಇನ್ ನ್ಯೂ ಬಾರ್ನ್ ಇನ್ಫಂಟ್ಸ್. ಜನರಲಿ
ನವಜಾತ ಶಿಶುಗಳಲ್ಲಿ ಇದರ ಒಂದು ಕೊರತೆಯಿಂದ ಮೈಲ್ಡ್ ಹೆಮೋಲೈಟಿಕ್ ಅನಿಮಿಯಾ ಅನ್ನೋ ಒಂದು ರೋಗ ಬರುತ್ತೆ. ಇದನ್ನ ನೆನಪಿಟ್ಟುಕೊಳ್ಳಿ ನೀವು, ಆಯ್ತಾ. ನೆಕ್ಸ್ಟ್ ಕೊನೆಯದಾಗಿ ವಿಟಮಿನ್ ಕೆ. ವಿಟಮಿನ್ ಕೆ ಯ ಒಂದು ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರೆ ಫೈಲೋಕ್ವಿನೋನ್. ಯಾವುದು? ಫೈಲೋಕ್ವಿನೋನ್ ಅನ್ನೋದು ಅದರ ಕೆಮಿಕಲ್ ನೇಮು. ಅಥವಾ ಇನ್ನೊಂದು ಏನು ಅಂತ ಕರೀತಾರೆ ಅಂದ್ರೆ ಮೆನಾಕ್ವಿನೋನ್ಸ್ ಅಂತ ಕೂಡ ಅದಕ್ಕೆ ಕರೀತಾರೆ. ಸೊ ಇದು ಕೂಡ ಕೊಬ್ನಲ್ಲಿ ಕರ್ತಕ್ಕಂಥ ಒಂದು ಜೀವಸತ್ವವಾಗಿದೆ, ಫ್ಯಾಟ್ ಸಾಲ್ಯುಬಲ್. ಇದರಿಂದ ಕೊರತೆಯಿಂದ ಏನ್ ಬರುತ್ತಪ್ಪ ಅಂದ್ರೆ ಬ್ಲೀಡಿಂಗ್ ಡಯಥಿಸಿಸ್ ಅನ್ನೋ ಒಂದು ರೋಗ ಇದರ ಡೆಫಿಷಿಯನ್ಸಿ ಅಂದ್ರೆ ಕೊರತೆಯಿಂದ ಬರುತ್ತೆ. ಸೊ ನೀವು ನೆನಪಿಟ್ಟುಕೊಳ್ಳಿ, ಫಸ್ಟ್ 13 ವಿಟಮಿನ್ಸ್ ಏನಿದಾವಲ್ಲ ಅದರಲ್ಲಿ 4 ಫ್ಯಾಟ್ ಸಾಲ್ಯುಬಲ್ ಅಂದ್ರೆ ಕೊಬ್ನಲ್ಲಿ ಕರಗ್ತಕ್ಕಂಥವು. ಅವು ಇದರಲ್ಲಿ ಇಲ್ಲಿ ಈ ಸ್ಲೈಡಲ್ಲಿ 3 ಇವೆ. ಯಾವುದು? DEK, ಇನ್ನೊಂದು ಯಾವ್ದಪ್ಪ ಅಂದ್ರೆ ಎ ವಿಟಮಿನ್. ಇವೆಲ್ಲ ಕೊಬ್ನಲ್ಲಿ ಕರ್ತಾವಂತ. ಮಿಕ್ಕಿದ್ದು ವಿಟಮಿನ್ಸ್ ಏನೆಲ್ಲ ಇದಾವಲ್ಲ ಅವೆಲ್ಲ ವಾಟರ್ ಸಾಲ್ಯುಬಲ್. ಸೊ ಈ ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅದೇ ರೀತಿ ಬೇರೆ ಸ್ಪರ್ಧಾತ್ಮಕ ಮಿತಿಗಳಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.